ಆಕ್ಷನ್. ಶೇಕ್ ಆಯ್ತು ಸರ್, ಶೇಕ್ ಆಯ್ತು. ಹೌದಾ? ನಿಜ ಹೊಡಿಯೋದು. ಏಕೆ ಎಲ್ಲರೂ ಒಟ್ಟಾಗಿ ನಮ್ಮ ಮನೆ ಅಂಗಳದಲ್ಲಿ ಸೇರಿದ್ದೀರಿ? ನನ್ನ ಕಂದ ಎಲ್ಲಿ? ಕಂದ, ಕಂದ, ಓಹ್, ನನ್ನ ಕಂದ ಇಲ್ಲಿ ಇರುವನಲ್ಲ. ಅವನು ಮಲಗಿ ನಿದ್ರಿಸುತ್ತಿರುವನೆಂದು ನೀವೆಲ್ಲ ಹೀಗೆ ಮೌನದಿಂದ ಕಾಯುತ್ತಿದ್ದೀರಿ? ಹಾಂ, ನೀವೆಲ್ಲರೂ ಹೀಗೆ ಮೌನದಿಂದ ಕಾಯಲೇಬೇಕು. ಇಲ್ಲದಿದ್ದರೆ ಅವನ ಆಟ ಪಾಠ ಸಂತಸ ಸಂಭ್ರಮಗಳನ್ನು ಸವಿಯಲು ಸಾಧ್ಯವೇ ಇಲ್ಲ. ನಿನ್ನ ನೆಚ್ಚಿನ ಹೂವು ಬಾಡಿ ಹೋಗಿದೆ ಕಂದ. ಹೌದು ತಂದೆಯೇ, ಈ ಹೂಗಳು ಮುಂಜಾವಿನಲ್ಲಿ ಅರಳಿ ತನ್ನ ಸುಕೋಮಲವಾದ ವರ್ಣರಂಜಿತ ಬಣ್ಣಗಳಿಂದ ನನ್ನನ್ನು ಆಕರ್ಷಿಸುತ್ತದೆ. ನಾನು ಇದರ ಸೌಂದರ್ಯಕ್ಕೆ ಮನಸೋತು ಪ್ರೀತಿಯಿಂದ ಈ ಹೂಗಳನ್ನು ನನ್ನ ಮುಡಿಯಲ್ಲಿ ಮುಡಿದರೆ ಸಂಜೆಯ ಸೂರ್ಯನ ಕಿರಣಗಳು ಬೀಳುತ್ತಿದ್ದ ಹಾಗೆಯೇ ಮುದುಡಿ ಬಾಡಿ ಹೋಗುತ್ತದೆ. ಏಕೆ ಎಂದು ಯೋಚಿಸಿದರೆ ನನಗೆ ಉತ್ತರವೇ ಸಿಗುವುದಿಲ್ಲ. ಏಕೆ ಹೀಗೆ ತಂದೆ? ಅಂಗಳದಲ್ಲಿ ಅರಳಿದ್ದ ಈ ನಿನ್ನ ಕುಸುಮವು ಬಾಡಿ ಹೋಗಿದೆ ಕಂದ. ತಂದೆಯೇ, ಬಾಡಿ ಹೋಗುವ ಈ ಹೂವಿಗೇಕೆ ನನ್ನ ಕಂದನನ್ನು ಹೋಲಿಸುತ್ತೀರಿ? ಹಾಂ, ಹೆಚ್ಚು ಶಬ್ದ ಮಾಡದಿರಿ. ನನ್ನ ಕಂದ ಎದ್ದರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡುವುದಿಲ್ಲ. ಅಯ್ಯೋ ಮಗಳೇ, ನೋವು ಸಂಕಟಗಳು ನಿನ್ನ ಬಳಿ ಸುಳಿಯಬಾರದೆಂದೆನಿಸಿ ಸದಾ ನೀನು ಸುಖ ಶಾಂತಿಯಿಂದ ಇರಲೆಂದು ಜೋಪಾನವಾಗಿ ಬೆಳೆಸಿದೆವು.
ನೋವು ಜನನ ಮರಣವೇನೆಂಬುದು ಅರಿಯದ ನಿನಗೆ ಈ ನಿನ್ನ ಮುದ್ದು ಕಂದ ಸಾವನ್ನಪ್ಪಿದೆ ಎಂದು ಹೇಗೆ ತಿಳಿಸಲಿ? ಏನು ಸಾವೆ? ಹಾಗೆಂದರೇನು? ಮಗಳೇ, ನಿನ್ನ ಮಗು ಹೊರಗೆ ಆಟವಾಡಲು ಹೋಗಿದ್ದಾಗ ಅವನಿಗೆ ವಿಷದ ಹಾವೊಂದು ಕಚ್ಚಿ ಎಂದಿಗೂ ಎಚ್ಚರಬಾರದಂತೆ ಮರಣ ಹೊಂದಿದ್ದಾನೆ. ಅಯ್ಯೋ, ಇದನ್ನು ನಾನು ನಿನಗೆ ಹೇಗೆ ತಿಳಿಸಲಿ? ತಂದೆಯೇ, ತಾಯಿಯು ಏನು ಹೇಳುತ್ತಿದ್ದಾಳೆ? ಅವಳ ಕಣ್ಣುಗಳಲ್ಲೇಕೆ ನೀರು ಸುರಿಯುತ್ತಿದೆ? ಅದು ನಿಮ್ಮ ಕಣ್ಣುಗಳಲ್ಲಿಯೂ ಕೂಡ? ತಂದೆ, ತಾಯಿ, ಇಲ್ಲಿ ನೆರೆದಿರುವ ನಿಮ್ಮ ಕಣ್ಣುಗಳಲ್ಲೇಕೆ ನೀರು ಸುರಿಯುತ್ತಿದೆ? ಏನಿ ವಿಚಿತ್ರ? ನನಗೆ ಏನೂ ಅರ್ಥವಾಗುತ್ತಿಲ್ಲ. ನೀವಾದರೂ ಹೇಳಿ, ನನ್ನ ಕಂದ ಮಲಗಿ ನಿದ್ರಿಸುತ್ತಿರುವನಲ್ಲವೇ? ಇಲ್ಲ ತಾಯಿ, ನಿಮ್ಮ ಮಗು ನಿದ್ರಿಸುತ್ತಿಲ್ಲ. ಅದು ಮರಣ ಹೊಂದಿದೆ ತಾಯಿ, ಮರಣ ಹೊಂದಿದೆ. ಸುಳ್ಳು! ನೀವೆಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದೀರಿ. ನನ್ನ ಕಂದ ಮರಣ ಹೊಂದಿಲ್ಲ. ಎಂದಿಗಿಂತ ಇಂದು ಹೆಚ್ಚಿನ ಹೊತ್ತು ಮಲಗಿ ನಿದ್ರಿಸುತ್ತಿದ್ದಾನೆ ಅಷ್ಟೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಚರಗೊಂಡು ಹಸಿವಿನಿಂದ ಅಮ್ಮ ಅಮ್ಮ ಎಂದು ನನ್ನನ್ನು ಕೂಗಿ ಕರೆಯುತ್ತಾನೆ. ಆಗ ನಾನು ನನ್ನೆದೆಯ ಸುದೆಯನ್ನು ಕುಡಿಸಿ ಅವನ ಹಸಿವನ್ನು ತಣಿಸುತ್ತೇನೆ. ನಂತರ ತನ್ನ ಪುಟ್ಟ ಪುಟ್ಟ ಅಂಬೆಗಾಲ ನೀಡುತ್ತಾ ಈ ಅಂಗಳದಲ್ಲೆಲ್ಲ ಆಟವಾಡುತ್ತಾನೆ. ನೀವು ನೋಡುವಿರಂತೆ. ತೊಡಲಿನ ಪ್ರೀತಿಯನ್ನು ತಡೆಯುವುದಾದರೂ ಹೇಗೆ? ನಡೆಯುವುದು ಅಸಾಧ್ಯ. ನೀವು ಶವವನ್ನೆತ್ತಿಕೊಳ್ಳಿ, ಮುಂದಿನ ಕಾರ್ಯ ನಡೆಯಬೇಕಲ್ಲವೇ? ದೂರ ಸರಿಯಿರಿ. ನನ್ನ ಕಂದನನ್ನು ಮುಟ್ಟಿದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಮಗಳೇ ಗೌತಮಿ, ಸತ್ತ ಶವವನ್ನು ಹೆಚ್ಚು ಹೊತ್ತು ಮನೆಯಲ್ಲಿ ಇರಿಸುವಂತಿಲ್ಲ ಮಗಳೇ. ಕ್ಷಣ ಕಳೆದಂತೆಲ್ಲ ಕೊಳೆತು ದುರ್ನಾತ ಬೀರುತ್ತದೆ. ಈ ಶವವನ್ನು ಇವರ ಕೈಗೆ ಒಪ್ಪಿಸು. ಚಿತೆಯ ಮೇಲಿರಿಸಿ ಅಗ್ನಿ ಸ್ಪರ್ಶ ಮಾಡಿ ಶವ ಸಂಸ್ಕಾರ ಮಾಡಬೇಕು ಮಗಳೇ. ಇಲ್ಲ, ನನ್ನ ಕಂದನಿಗೆ ಅಗ್ನಿ ಸ್ಪರ್ಶ ಮಾಡಲು ನಾನು ಬಿಡುವುದಿಲ್ಲ. ನೀವೆಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದೀರಿ. ನನ್ನ ಕಂದ ಸಾವನ್ನಪ್ಪಿಲ್ಲ. ನೀವೆಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದೀರಿ. ಮಗಳೇ ಗೌತಮಿ, ನನ್ನ ಕಂದ ಅಂಗಳದಲ್ಲಿ ಆಟವಾಡುತ್ತಿದ್ದಾಗ ವಿಷಸರ್ಪವೊಂದು ಕಚ್ಚಿ ಸಾವನ್ನಪ್ಪಿದೆ ಎಂದು ನನ್ನ ಮನೆಯವರೆಲ್ಲ ಹೇಳುತ್ತಿದ್ದಾರೆ. ನೀವಾದರೂ ಹೇಳಿ, ನನ್ನ ಕಂದ ಮಲಗಿ ನಿದ್ರಿಸುತ್ತಿರುವನಲ್ಲವೇ? ಇಲ್ಲ ತಾಯಿ, ನಿನ್ನ ಮನೆಯವರು ಸುಳ್ಳು ಹೇಳುತ್ತಿಲ್ಲ. ನಿನ್ನ ಮಗುಗೆ ಹಾವು ಕಚ್ಚಿದೆ, ದೇಹ ನೀಲಿಗಟ್ಟಿದೆ, ಮಗು ಸತ್ತಿರುವುದು ಸತ್ಯ. ಇಲ್ಲ, ನನ್ನ ಮನೆಯವರಂತೆ ನೀವು ಕೂಡ ಸುಳ್ಳು ಹೇಳುತ್ತಿದ್ದೀರಿ. ಅಯ್ಯ, ನೀವು ಹಿರಿಯರು, ಸುಳ್ಳನ್ನಾಡುವುದಿಲ್ಲ. ನೀವಾದರೂ ಹೇಳಿ, ನನ್ನ ಕಂದ ಮಲಗಿ ನಿದ್ರಿಸುತ್ತಿರುವನಲ್ಲವೇ? ಇಲ್ಲ ತಾಯಿ, ಇಲ್ಲ. ನಿನ್ನ ಮಗು ಸತ್ತು ಹೋಗಿದೆ. ಅಯ್ಯೋ, ನಿನ್ನ ಮಗುವಿನ ಮೇಲೆ ನಿನಗಿರುವ ಪ್ರೀತಿ ಮಮತೆ ನಿನಗೆ ಸತ್ಯವನ್ನರಿಯಲು ಬಿಡುತ್ತಿಲ್ಲ. ನಿನ್ನ ಮಗುವಿನ ಸಾವಿನ ದುಃಖ ಕಂಡು ನಮಗೂ ಸಂಕಟವಾಗುತ್ತಿದೆ. ಆದರೆ ನಿನಗೆ ತಿಳಿ ಹೇಳುವಷ್ಟು ಬುದ್ಧಿಶಕ್ತಿ ನಮ್ಮಲ್ಲಿಲ್ಲ. ಇದೇ ದಾರಿಯಲ್ಲಿ ಮುಂದೆ ಹೋದರೆ ವೇಣುವನವಿದೆ. ಅಲ್ಲಿ ಭಗವಾನ್ ಬುದ್ಧರು ತಮ್ಮ ಶಿಷ್ಯರೊಡನೆ ಬೀಡು ಬಿಟ್ಟಿದ್ದಾರೆ. ನೀನು ಅವರ ಬಳಿ ಹೋಗಿ ನಿನ್ನ ದುಃಖ ದುಗುಡವನ್ನ ಹೇಳಿಕೊ. ಅವರಿಂದ ಖಂಡಿತವಾಗಿಯೂ ನಿನಗೆ ಪರಿಹಾರ ಸಿಕ್ಕರೂ ಸಿಗಬಹುದು. ಏನು? ಭಗವಾನ್ ಬುದ್ಧರೇ, ನಾನು ಈಗಲೇ ಹೋಗುವೆ. ಭಗವಾನರೇ.
ಭಗವಾನರೇ, ಭಗವಾನರೇ, ನನ್ನ ಕಂದನನ್ನು ರಕ್ಷಿಸಿ, ನನ್ನ ಕಂದನನ್ನು ಬದುಕಿಸಿಕೊಡಿ ಪ್ರಭು, ಬದುಕಿಸಿಕೊಡಿ. ಹೇಳು ತಾಯಿ. ಭಗವಾನರೇ, ನನ್ನ ಕಂದ ಅಂಗಳದಲ್ಲಿ ಆಟವಾಡುತ್ತಿದ್ದಾಗ ಯಾವುದೋ ವಿಷ ಸರ್ಪವೊಂದು ನನ್ನ ಕಂದನ ಪಾದಕ್ಕೆ ಕುಕ್ಕಿತಂತೆ. ಕುಕ್ಕಿದ ಜಾಗದಲ್ಲಿ ಕೆಂಪಗಿನ ಗುಳ್ಳೆಯೊಂದು ಮೂಡಿದೆ ಅಷ್ಟೆ. ಅಷ್ಟಕ್ಕೆ ಮಾತ್ರ ಜೀವದುಸಿರು ಹೋಗಲು ಹೇಗೆ ಸಾಧ್ಯ? ಒಂದು ವೇಳೆ ನನ್ನ ಮನೆಯವರೆಲ್ಲ ಹೇಳುತ್ತಿರುವ ಹಾಗೆ ನನ್ನ ಕಂದನ ಸಾವೇ ಸಂಭವಿಸಿದ್ದರು. ತಾವು ಯೋಗಿಗಳು, ಮಹಾಮಹಿಮರು ಎಂದು ಕೇಳಿಬಲ್ಲೆ. ತಾವು ತಮ್ಮ ಆಶೀರ್ವಾದದಿಂದ ಹರಸಿ ಆರೈಸಿ ನನ್ನ ಕಂದನನ್ನು ಬದುಕಿಸಿಕೊಡಿ ಪ್ರಭು, ನನ್ನ ಕಂದನನ್ನು ಬದುಕಿಸಿಕೊಡಿ, ಬದುಕಿಸಿಕೊಡಿ. ಹೆತ್ತೊಡಲಿನ ಸಂಕಟದ ಭಾರವೆಷ್ಟೆಂಬುದನ್ನು ನಾನು ಅರಿತಿರುವೆ ತಾಯಿ. ನಿನ್ನ ಮಗುವನ್ನು ಬದುಕಿಸಬೇಕಾದರೆ ನೀನು ಗ್ರಾಮಕ್ಕೆ ತೆರಳಿ 1 ಹಿಡಿ ಸಾಸಿವೆ ಕಾಳನ್ನು ತರಬಲ್ಲೆಯಾ? ಏನು, 1 ಹಿಡಿ ಸಾಸಿವೆ ಕಾಳೆ? ಇದೋ ಹೀಗೆ ಹೋಗಿ ಆ 1 ಹಿಡಿ ಸಾಸಿವೆ ಕಾಳನ್ನು ತರುವೆ. ಆದರೆ ತಾಯಿ, ನೀನು ತರುವ ಸಾಸಿವೆ ಕಾಳು ಸಾವಿಲ್ಲದ ಮನೆಯದ್ದಾಗಿರಬೇಕು. ಸಾವಿಲ್ಲದ ಮನೆ? ಹಾಗೆ ಆಗಲಿ ಗುರುದೇವ. ಒಂದೇ ಒಂದು ಕ್ಷಣದಲ್ಲಿ ಗ್ರಾಮಕ್ಕೆ ತೆರಳಿ ಸಾವಿಲ್ಲದ ಮನೆಯನ್ನು ಹುಡುಕಿ ಆ 1 ಹಿಡಿ ಸಾಸಿವೆ ಕಾಳನ್ನು ತರುವೆ. ಹೋಗಿ ಬರುವೆ ಗುರುದೇವ. ಅಮ್ಮ, ಅಮ್ಮ, ಅಮ್ಮ. ಯಾರು ತಾಯಿ? ಏನಾಗಬೇಕಿತ್ತು? ಅಮ್ಮ, ನನ್ನ ಕಂದ ಅಂಗಳದಲ್ಲಿ ಆಟವಾಡುತ್ತಿದ್ದಾಗ ಯಾವುದೋ ವಿಷ ಸರ್ಪವೊಂದು ಕಚ್ಚಿ ಸಾವನ್ನಪ್ಪಿದೆ. ಭಗವಾನರು ಹೇಳಿದರು, ಸಾವಿಲ್ಲದ ಮನೆಯಿಂದ 1 ಹಿಡಿ ಸಾಸಿವೆ ಕಾಳನ್ನು ತಂದರೆ ನಿನ್ನ ಕಂದನನ್ನು ಬದುಕಿಸಿಕೊಡುವೆನೆಂದು. ನೀಡು ತಾಯಿ ಆ 1 ಹಿಡಿ ಸಾಸಿವೆ ಕಾಳ. ಕ್ಷಮಿಸು ತಾಯಿ, ಮೊನ್ನೆಯಷ್ಟೇ ನಮ್ಮ ಮಾವ ತೀರಿಕೊಂಡಿದ್ದಾರೆ. ನನ್ನನ್ನು ಕ್ಷಮಿಸು. ಅಯ್ಯ, 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 ಅಮ್ಮ, ಅಮ್ಮ. ಯಾರು ತಾಯಿ? ಏನಾಗಬೇಕಿತ್ತು? ಅಮ್ಮ, ನನ್ನ ಕಂದನಿಗೆ ವಿಷ ಸರ್ಪವೊಂದು ಕಚ್ಚಿ ಸಾವನ್ನಪ್ಪಿದೆ. ಭಗವಾನರು ಹೇಳಿದರು, ಸಾವಿಲ್ಲದ ಮನೆಯಿಂದ 1 ಹಿಡಿ ಸಾಸಿವೆ ಕಾಳನ್ನು ತಂದರೆ ನಿನ್ನ ಕಂದನನ್ನು ಬದುಕಿಸಿಕೊಡುವೆನೆಂದು. ನೀಡು ತಾಯಿ ಆ 1 ಹಿಡಿ ಸಾಸಿವೆ ಕಾಳನ್ನು. ಕ್ಷಮಿಸು ತಾಯಿ, ನಿನ್ನೆ ರಾತ್ರಿ ಅಷ್ಟೇ ನನ್ನ ಜೀವಕ್ಕೆ ಜನ್ಮ ನೀಡಿದ ಹೆತ್ತಮ್ಮ ತೀರಿಕೊಂಡರು. ನಾನು ನಿಮ್ಮಷ್ಟೇ ದುಃಖ ಸಾಗರದಲ್ಲಿ ಮುಳುಗಿದ್ದೇನೆ. ಕ್ಷಮಿಸು ತಾಯಿ. ಗ್ರಾಮವನ್ನೆಲ್ಲ ಸುತ್ತಾಡಿದರು, ಸಾವಿಲ್ಲದ ಮನೆ ಒಂದೂ ಸಿಗಲಿಲ್ಲ. ಓ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಂದೆ ತಾಯಿಯರೇ, ನಿಮ್ಮ ಮನೆ ಸಾವಿಲ್ಲದ ಮನೆಯಾದರೆ 1 ಹಿಡಿ ಸಾಸಿವೆ ಕಾಳನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿ. 1 ಹಿಡಿ ಸಾಸಿವೆ ಕಾಳನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿ.
ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ತೀರಿರುವುದು, ನಮ್ಮ ಮನೆಯಲ್ಲಿ ತಂಗಿ ಸತ್ತಿದ್ದಾಳೆ, ತಂದೆಯ ಮಗಳೇ, ಸಾವಿಲ್ಲದ ಮನೆಯಿಂದ ಒಂದು ಹಿಡಿ ಸಾಸಿವೆ ಕಾಳನ್ನು. ಇಲ್ಲ ಗುರುದೇವ, ಇಡೀ ಗ್ರಾಮವನ್ನೆಲ್ಲ ಸುತ್ತಾಡಿದರು, ಸಾವಿಲ್ಲದ ಮನೆ ನನಗೆ ಒಂದೂ ದೊರಕಲಿಲ್ಲ, ಒಂದೂ ಸಿಗಲಿಲ್ಲ. ಈಗ ನಿನಗೆ ಅರಿವಾಯಿತೇ ಮಗಳೇ? ಕೇವಲ ನಿನ್ನ ಮಗು ಮಾತ್ರವೇ ಸತ್ತಿದೆ ಎಂದು ಭ್ರಮಿಸಿದ್ದೆ. ಜಗತ್ತಿನಲ್ಲಿ ಎಲ್ಲರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ಸತ್ತಿದ್ದಾರೆ. ಹುಟ್ಟುವ ಸ್ವಭಾವವುಳ್ಳ ಪ್ರತಿ ಜೀವಿಯೂ ಒಂದಲ್ಲ ಒಂದು ದಿನ ಸಾವಿನ ನಿಯಮಕ್ಕೆ ಒಳಪಟ್ಟಿದೆ. ಸಾವಿನ ರಾಜಕುಮಾರನ ಉಗ್ರ ಪ್ರವಾಹದ ಹೊಳೆಯು ಜೀವಿಗಳು ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಮುನ್ನವೇ ಕೊಲ್ಲುತ್ತಾ ಸಾಗುತ್ತದೆ. ಪ್ರಕೃತಿಯಲ್ಲಿನ ಮರ, ಗಿಡ, ಬಳ್ಳಿಗಳು ಬಿಡುವ ಹೂ, ಎಲೆ, ಕಾಯಿ, ಹಣ್ಣುಗಳನ್ನು ಕೆಳಗೆ ಬೀಳಿಸಿಬಿಡುತ್ತವೆ. ಮನುಷ್ಯ ಕುಲದಲ್ಲಿಯೂ ಹಾಗೆಯೇ. ಮಗುವಿರಲಿ, ಬಾಲಕನಿರಲಿ, ಯುವಕನಿರಲಿ, ವೃದ್ಧರೇ ಆಗಿರಲಿ, ಯಾವುದೇ ಭೇದ ಭಾವವಿಲ್ಲದೆ ಸಾವು ಸಂಭವಿಸುತ್ತದೆ. ಓ ಗುರುದೇವ, ಹುಟ್ಟುವ ಪ್ರತಿ ಜೀವಿಯು ಒಂದಲ್ಲ ಒಂದು ದಿನ ಅಂತ್ಯ ಕಾಣುವುದು ಈ ಪ್ರಕೃತಿಯ ನಿಯಮವೆಂದು ಈಗ ಅರಿತೆ. ಇಲ್ಲಿ ಬೆಳಗುತ್ತಿರುವ ದೀಪಗಳಲ್ಲಿ ಎಣ್ಣೆ ಬತ್ತಿಗಳ ವ್ಯತ್ಯಾಸವಿಲ್ಲ. ಆದರೆ ಬೆಳಗುತ್ತಿರುವ ಈ ಬೆಳಕಿನಲ್ಲಿ ಮಾತ್ರ
ವ್ಯತ್ಯಾಸವನ್ನು ಕಂಡೆ. ಮಗಳೇ, ಪ್ರಕೃತಿಯ ಕೌತುಕದ ಕೌಶಲ್ಯತೆಯು ಹುಟ್ಟಿ ಬರುವ ಎಲ್ಲ ವಯೋಮಾನದವರ ಕೌಶಲ್ಯಗಳನ್ನು ಪ್ರಭಾವಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ನಿನಗೆ ತಿಳಿಯಿತೆ, ಮುಂಜಾವಿನಲ್ಲಿ ನೀನೇ ಮುಡಿದ ಅರಳಿದ ಕುಸುಮವು ಹೇಗೆ ಬಾಡಿ ಹೋಗಿದೆ ಎಂದು. ಬೆಳಕಿನ ಹಿಂದೆ ಕತ್ತಲಿದೆ, ಕತ್ತಲಿನ ಹಿಂದೆ ಅರಿವಿನ ಬೆಳಕಿದೆ. ಹುಟ್ಟು ಸಾವು, ಹಗಲು ರಾತ್ರಿ, ನೋವು ನಲಿವು, ಇವು ಜಗದ ನಿಯಮ. ಸಾವು ಬಾರದವರು ಯಾರಿದ್ದಾರೆ? ಸಾವೇ ಇಲ್ಲದವರು ಎಲ್ಲಿದ್ದಾರೆ? ಸಾವು ಸಂಭವಿಸದ ಮನೆ ಧರೆಯಲ್ಲಿ ಎಲ್ಲಿರಲು ಸಾಧ್ಯ? ತಾಯಿ, ಜಗತ್ತಿನಲ್ಲಿ ಯಾರು ಎಷ್ಟೇ ಪ್ರಿಯರಾಗಿದ್ದರೂ, ಎಷ್ಟೇ ಅವಶ್ಯಕರಾಗಿದ್ದರೂ ಒಂದಲ್ಲ ಒಂದು ದಿನ ಮರಣ ಹೊಂದಲೇಬೇಕು. ಇದು ಜಗದ ಮರಣ ನಿಯಮ. ಅಗಲಿಕೆ ಅನಿವಾರ್ಯ ಎಂಬುದನ್ನು ಅರಿತಾಗಲೇ ನಿನ್ನ ದುಃಖಕ್ಕೆ ಉಪಶಮನ. ಈ ಬದುಕು ಶಾಶ್ವತವೂ ಅಲ್ಲ, ಅಮರವೂ ಅಲ್ಲ. ಇಲ್ಲಿ ದುಃಖ, ಅನಾತ್ಮತೆ, ಅಶಾಶ್ವತತೆಯೇ ಅಂತಿಮ ಸತ್ಯ. ಓ ಗುರುದೇವ, ಸಾಸಿವೆ ಕಾಳಿನ ಹಿಂದಿನ ಸತ್ಯವನ್ನು ಅರಿಯದ ನನಗೆ ಸಾಸಿವೆ ಕಾಳಿನಲ್ಲಿ ಬದುಕಿನ ದರ್ಶನದ ಅರಿವು ಮೂಡಿಸಿದಿರಿ. ಭಗವಾನರೇ, ನಿಮ್ಮ ಮಾತು ಸತ್ಯ. ಬದುಕು ನಶ್ವರ, ಶಾಶ್ವತವಲ್ಲ. ಪ್ರತಿ ಮನೆಯಲ್ಲಿಯೂ ಬೆಳಕಿದೆ, ಕತ್ತಲೆಯೂ ಇದೆ. ಪ್ರತಿ ಮನೆಯಲ್ಲಿಯೂ ನೋವಿದೆ, ನಲಿವಿದೆ. ಪ್ರತಿ ಮನೆಯಲ್ಲಿಯೂ ಸಂತಸವಿದೆ, ಅಳುವು ಇದೆ. ಹಾಗೆಯೇ ಪ್ರತಿ ಮನೆಯಲ್ಲಿಯೂ ಸಾಸಿವೆ ಕಾಳಿದೆ. ಆದರೆ ಆ ಸಾಸಿವೆ ಕಾಳು ಸಾವಿನೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಅರ್ಥ ಮಾಡಿಸಿದ ನಿಮಗೆ ನನ್ನ ಅನಂತ ಪ್ರಣಾಮಗಳು, ಅನಂತ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ.